ನಂದಿಕೂರು ಪರಿಸರದಲ್ಲಿರುವ M11 ಕಂಪನಿಯ ಬಗ್ಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಪಲ್ಮಾರ್ ಗ್ರಾಮ ಪಂಚಾಯತ್ ಪರ್ಮಿಟ್ ಬೊಂಜಂಕಂತ ತಕ್ಕೊಂದಿಲ್ಲ ಅವರಲ್ದಲ್ಪ ಹೊರೆಮುಟ್ಟ ಸರ್ಗುತ್ತುಂಡೆ ದೇವಸ್ಥಾನ ಪೂಜೆ ಮಲ್ಪರ ಆಗುಜಿ ಕೋಡೆ ಅಂಕಲಂಜಿ ಲಕ್ಷ್ಮೀ ದೇವಸ್ಥಾನದ್ದು ಬೈಯದ ಪುರ್ತುಗು ದೇವಸ್ಥಾನದ ಉಲಾಯಿಡ ಅವಸ್ಥೆ ಪಣದಿಗೆ ಅದು ದುರ್ವಾಸನೆ ಬಂದು ಜನ ಬದುಕೋದಕ್ಕೆ ಕಷ್ಟ ಅನ್ನುವಂಥ ರೀತಿಯಲ್ಲಿ ಜನ ಅಭಿಪ್ರಾಯ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆದರೆ ಖಂಡಿತ ಹೋರಾಟ ಬಿಟ್ಟರೆ ಬೇರೆ ನಮಗೆ ಮಾರ್ಗ ಇಲ್ಲ. ಇಲ್ಲಿ ಫೈನಲ್ ಆಗಿ ಅಲ್ಲಿ ಹೋಗಿದ್ದು ಮೊದಲು ಜಿಲ್ಲಾಧಿಕಾರಿಗಳೇ ಒಂದು ಅಧಿಕಾರಿ ಅದನ್ನು ಈಗ ವಾಪಸ್ ತಗೊಂಡು ದೇವಸ್ಥಾನದ ಪೂಜೆ ಮಲ್ಪರ ಆಗುಜಿ ಕೋಡೆ ಅಂಕಲಂಜಿ ಲಕ್ಷ್ಮೀ ದೇವಸ್ಥಾನದ್ದು ಬೈಯದ ಪುರ್ತುಗು ದೇವಸ್ಥಾನದ ಉಲಾಯಿಡ ಅವಸ್ಥೆ ಪಣದಿಗೆ ಇಲ್ಲರು ಭಟ್ರು ಇಲ್ಲರು ಸುಬಣ್ಣ ಪಡಬಿದ್ರಿ ಪೇಂಟೆಡ್ ಬರ್ಕೊಂಡು ಯಾನ್ ಬ್ಲಡ್ ಟೆಸ್ಟ್ ಮೇಲೆ ಬರವಂತೆ ನಿಮಗೆ ಗೊತ್ತಿಲ್ಲ. ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದೇನೆ ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ನೀವು ಯಾಕೆ ಕೂತ್ಕೊಂಡಿದ್ದೀರಿ ನೀವು ನಾಗೇಶ್ವರ ಕೋಡೆ ಪಲ್ಮಾರ್ ಮಾಡ್ತು ಸ್ವಾಮಿ ಇಂತಿಕ್ಕಿಂದ ಪಂಡಿರು ಆರು ಸ್ವತಃ DC ಕಂಪ್ಲೇಂಟ್ ಕೊಡ್ತೀರಿ ಇರೋಲ್ಲ ಪಾತ್ರದ ಪೊರೆಯವು ಅಗತ್ಯ ವ್ಯಕ್ತಿನ ಕಡೆ ಪಾತ್ರದ ಬಂತೀರಿ ಕೋಡೆ ಒಂದು ಡೆಲಿಗೇಷನ್ ಹುಬ್ಬಳ್ಳಿನಾರು ಆಗಲ್ಲ ದೇವಸ್ಥಾನ ಒಂದು ಬಲಿವರ ಸ್ವಾಮಿ ಅಲ್ಬಲ ಪಂಡಿರ್ ಬಕ ಆರು ಆಯ್ತ ಬಗ್ಗೆ ಸೀರಿಯಸ್ ಆಗಿ ತಂದಿರಿ ನಮ್ಮ ಮಕ್ಕಳು ಸರ್ ಶಾಸಕರ 24 ಗಂಟೆಯಲ್ಲಿ ಇರಬೇಕಾದ್ರೆ ಕುಡ್ ನಾಟ್ ಓಪನ್ ದೇರ್ ಡೋರ್ ಏನು ಮನೆ ಬಾಗಿಲ ನೋಡಿಯಪ್ಪ ಇಲ್ಲ ನಾನೇ ಬಂದು ಜನತಾ ಸಹ ನಿಮ್ಮ ಆಫೀಸ್ ಬಂದು ಕುತ್ಕೋಬೇಕಾಗುತ್ತೆ ಕೇಳಿ ವೆರಿ ಸಾರಿ. ಮತ್ತೆ ಇನ್ನು ನನಗೆ ಇಲ್ಲ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಇದು 1 ವರ್ಷ ಆಯಿತು. ಅಟ್ಲೀಸ್ಟ್ ನೀವು ಬಂದ ಮೇಲೆ ಕೂಡ ಐ ಆಮ್ ಹೋಪ್ಫುಲ್ ಆಫ್ ಗೆಟಿಂಗ್ ಸೊಲ್ಯೂಷನ್ ಫ್ರಮ್ ಯುವರ್ ಸೈಡ್. ಬಟ್ ನೀವು ಕೂಡ ಅಲ್ಲಿ ಏನು ಮಾಡಿಲ್ಲ ನನಗೆ. ಐ ವೆರಿ ಸಾರಿ. ಕೆಲವೊಂದು ಕೆಲಸ ಮಾಡಿ ಕಳಿಸಿರೋದೆಲ್ಲ ರಿಪೋರ್ಟ್ ನನಗೆ ಕೊಡಿ, ಎಲ್ಲ ಕೊಡಿ. ನಾನು ಅಲ್ಲಿ ಕಮಿಟಿ ಮುಂದೆ ಇಡ್ತೇನೆ. ಅದನ್ನು ನಾಡ್ದು ನಮ್ಮ ಕಮಿಟಿ ಮುಂದೆ ಇಡ್ತೇನೆ. ಈ ಥರ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾನು ಕಮಿಟಿ ಮುಂದೆ ನನಗೆ ಎಲ್ಲ ಏನೇನು ರಿಪೋರ್ಟ್ ಕಳಿಸಿರೋ ಎಲ್ಲ ಇಮಿಡಿಯೇಟ್ ಆಗಿ ನನಗೆ ಕೊಡಿ. ಗೊತ್ತು ನಾನು ಹೋಗುವಾಗ ನಾನು ಅಧಿವೇಶನ್ ತೊಗೊಂಡೋಗಿ ಅಲ್ಲೂ ರೈಸ್ ಮಾಡ್ತೀನಿ ನಾನು. ಲಾಗ್ ಬುಕ್ ಅನ್ನು ಚೆಕ್ ಮಾಡಿ ಒಳಗೆ ಬಂದು ಲೀಗಲ್ ಟೆಸ್ಟ್ ಮಾಡಿ ಪೊಲೀಸ್ ಸ್ಕ್ವಾಡ್ ವಿತೌಟ್ ಪಲ್ಮಾರ್ ಗ್ರಾಮ ಪಂಚಾಯತ್ ಪರ್ಮಿಟ್ ಬೊಂಜಂಕಂತ ತಕ್ಕೊಂದಿಲ್ಲ ಅವರಲ್ದಲ್ಪ ನಮ್ಮ ಕಲೆ ಗೊತ್ತು. ನಂದಿಕೂರು ಪರಿಸರದಲ್ಲಿರುವ M11 ಕಂಪನಿಯ ಬಗ್ಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಒಂದು ದುರ್ವಾಸನೆ ಬಂದು ಜನ ಬದುಕೋದಕ್ಕೆ ಕಷ್ಟ ಅನ್ನುವಂಥ ರೀತಿಯಲ್ಲಿ ಜನ ಅಭಿಪ್ರಾಯ ವ್ಯಕ್ತವಾಗಿದೆ. ಶಾಸಕನಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರನ್ನ, ಹಾಗೆ ಪೊಲೀಸ್ ಇಲಾಖೆಯವ್ರನ್ನ, ಹಾಗೆ ಫಾರೆಸ್ಟ್ ಇಲಾಖೆಯವ್ರನ್ನ ಮಾತಾಡಿದ್ದೇನೆ. ಆದಷ್ಟು ಶೀಘ್ರ ಈ ಸಮಸ್ಯೆಗೆ ಒಂದು ಪರಿಹಾರ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೇನೆ. ಜನರ ಆಗ್ರಹ ಸರಿಯಾಗಿದೆ. ಜನ ಜೀವನ ಕಷ್ಟ ಆಗ್ತದೆ. ಇಲ್ಲಿ ಬಹುಶಃ ಊಟ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ದಿನ ರಾತ್ರಿ ಈ ರೀತಿಯ ವಾಸನೆಯಿಂದ ಜನಜೀವನ ದುಸ್ತರ ಆಗ್ತದೆ ಅನ್ನೋಂಥ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ಜನರ ಅಹವಾಲನ್ನು ಕೇಳಿದ್ದೇನೆ. ಹಾಗೆ ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆದರೆ ಖಂಡಿತ ಹೋರಾಟ ಬಿಟ್ಟರೆ ಬೇರೆ ನಮಗೆ ಮಾರ್ಗ ಇಲ್ಲ. ಚೇರ್ಮನಿಗೆ ಕೂಡ ಮಾತಾಡಿದ್ದೇನೆ. ಅವರು ಕೂಡ ಹೇಳಿದ್ದಾರೆ ಇಲ್ಲ ಖಂಡಿತ ಇದನ್ನು ಪರಿಶೀಲನೆ ಮಾಡ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಒಳ್ಳೆಯ ಒಂದು ನಿರ್ಧಾರ ಬರ್ಬೋದು ರಾಜ್ಯ ಸರ್ಕಾರದಿಂದ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಮತ್ತು ಎಲ್ಲ ಇಲಾಖೆ ಸಹಕಾರ ಸಿಗ್ಬೋದು ಅನ್ನೋಂಥ ಆಶೆಯನ್ನು ಹೊಂದಿದೆ. ಈಗ ನಿಮಗೇನಾದರೂ ಈ ವಾಸನೆಯ ಒಂದು ಅನುಭವ ಆಯಿತಾ? ಇಲ್ಲ, ವಾಸನೆ ಬರ್ತಾ ಇದೆ. ನಾಳೆ ಜಿಲ್ಲಾಧಿಕಾರಿಗಳೇನು ಭೇಟಿ ಅನ್ನೋದು? ನಾಳೆ 4ವರೆಗೆ ಅವ್ರು ಸಿಗಲಿಲ್ಲ. ಬಟ್ ಅವ್ರು PA ಹೇಳಿದ್ದೀನಿ 4ವರೆಗೆ ನಾವೆಲ್ಲ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ನಾಳೆ ಇಲ್ಲಿ ಸ್ಥಳೀಯ ಮುಖಂಡ ಕರ್ಕೊಂಡು ಹೋಗಿ ಇಲ್ಲಿಯ ಅವರದು ದುಃಖ ದುಮಾನವನ್ನು DC ಅವರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತೀವಿ.